ಬಿಗ್ ಬಾಸ್ ನಾನು ಕೊಟ್ಟ ಒಂದು ಅವಕಾಶ ನಾನು ಸಾಯೋವರೆಗೂ ಕೃತಜ್ಞತೆ ಅಣ್ಣ ನಿಮ್ಮೆಲ್ರಿಗೂ. ಭಯ ಅನ್ನೋದಾಗತ್ತೆ ಸರ್. ವಿಕ್ಟ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ಭಾರಿ ಕುತೂಹಲ ಕೆರಳಿಸ್ತಾ ಇರುವಂತಹ ಬಿಗ್ ಬಾಸ್ ಫಿನಾಲೆಯಲ್ಲಿ ಯಾರು ಟಾಪ್ 4, 5, 6 ಅಲ್ಲಿ ಇರ್ತಾರೆ, ಟಾಪ್ 3 ಅಲ್ಲಿ ಇರೋದು ಯಾರು ಅನ್ನೋ ಕುತೂಹಲಕ್ಕೆ ಈಗ ಉತ್ತರ ಸಿಗ್ತಾ ಇದೆ. ಟಾಪ್ 6 ಅಲ್ಲಿ ಔಟ್ ಆಗಿರುವಂಥದ್ದು ತುಕಾಲಿ ಸಂತೋಷ್ ಅವರು. ಆದರೆ ಟಾಪ್ 5 ಹೋಗಿ ಔಟ್ ಆಗೋರು ಯಾರು, ಟಾಪ್ 4 ಹೋಗಿ ಔಟ್ ಆಗೋರು ಯಾರು ಅನ್ನೋದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಈಗ ವಿನಯ್ ಅವರು ಔಟ್ ಆಗ್ತಾ ಇದ್ದಾರೆ. ಅತ್ಯಂತ ಹೆಚ್ಚು ನಿರೀಕ್ಷೆ ಮೂಡಿಸಿದ್ರು. ಈವನ್ ಬಿಗ್ ಬಾಸ್ ಫಿನಾಲೆ ಶುರುವಾದಾಗ ಕಿಚ್ಚ ಸುದೀಪ್ ಅವರು ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ ಹತ್ರ ಎಲ್ಲರ ಹತ್ರ ಕೇಳ್ಕೊಂಬಂದಾಗ ಕೂಡ ಬಹುತೇಕ ವಿನ್ನರ್ ಆಗ್ತಾರೆ ಅಂತ ಹೇಳಿದ್ದು ವಿನಯ್ ಅವರನ್ನ. ಆದರೆ ವಿನಯ್ ಅವರಿಗೆ ಹೊರಗಡೆಯಿಂದ ಸಪೋರ್ಟ್ ಕಡಿಮೆ ಇರೋದ್ರಿಂದ ಅವರು ಟಾಪ್ 4 ಇಂದ ಔಟ್ ಆಗಿದ್ದಾರೆ. ಟಾಪ್ 4 ಅಲ್ಲಿದ್ದು ಔಟ್ ಆಗಿದ್ದಾರೆ. ಇನ್ನು ಟಾಪ್ 5, ಟಾಪ್ 4 ನಡುವೆ ಕಾಣಿಸ್ಕೊಂಡಿದ್ದು ವರ್ತೂರ್ ಸಂತೋಷ್ ಅವರು. ವರ್ತೂರ್ ಸಂತೋಷ್ ಅವರಿಗೆ ಹೆಚ್ಚಿನ ವೋಟಿಂಗ್ ಸಪೋರ್ಟ್ ಹೊರಗಡೆಯಿಂದ ಸಿಕ್ಕಿತ್ತು. ಆದರೂ ಕೂಡ ಟಾಸ್ಕ್ ಆಗ್ಬೋದು, ಇಲ್ಲಾಂದರೆ ಪರ್ಸನಾಲಿಟಿಯನ್ನು ನೋಡಿದಾಗ, ಒಟ್ಟಾರೆ ವ್ಯಕ್ತಿತ್ವವನ್ನು ಗಮನಿಸಿದಾಗ ವರ್ತೂರ್ ಸಂತೋಷ್ ಅವರು ಟಾಪ್ 4ನಿಂದ ಔಟ್ ಆಗಿದ್ದಾರೆ. ಹಾಗಾಗಿ ಟಾಪ್ 4, ಟಾಪ್ 5ನಲ್ಲಿ ವರ್ತೂರ್ ಹಾಗೆ ವಿನಯ್ ಇಬ್ಬರು ಔಟ್ ಆಗಿರುವಂಥದ್ದು. ಬಿಗ್ ಬಾಸ್ ಫಿನಾಲೆಗೆ ಇನ್ನು ಯಾರು ಹೋಗ್ತಾರೆ ಮುಂದಕ್ಕೆ ಅನ್ನೋ ಕುತೂಹಲ. ಟಾಪ್ 3ಅಲ್ಲಿ ಕಾಣಿಸ್ಕೊಳ್ಳುವಂಥವ್ರು, ಅದರಲ್ಲಿ ಈಗಾಗಲೇ ಸಂಗೀತ, ಪ್ರತಾಪ್ ಹಾಗೆ ಕಾರ್ತಿಕ್ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಸದ್ಯ ಟಾಪ್ 4, 5ಅಲ್ಲಿ ಔಟ್ ಆಗಿದ್ದಾರೆ ವಿನಯ್ ಹಾಗೆಯೇ ವರ್ತೂರು.